ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಕ್ಲಾಸ್ನಲ್ಲಿ ಹೊಸ ಮತಗಳ ಉದಯದ ಬಗ್ಗೆ ತಿಳಿದುಕೊಳ್ಳೋಣ. 6ನೇ ಶತಮಾನವನ್ನ ಹೊಸ ಮತಗಳ ಉದಯ ಕಾಲ ಅಂತೇಳಿ ಕರಿಬೋದು. ಈ ಒಂದು ಕಾಲದಲ್ಲಿ ನಮ್ಮ ಭಾರತದಲ್ಲಿ ಅಷ್ಟೇ ಅಲ್ಲದೆ ವಿಶ್ವದ ವಿವಿಧ ರಾಷ್ಟ್ರಗಳಲ್ಲಿ ಹೊಸ ಹೊಸ ಧರ್ಮಗಳು ಹುಟ್ಕೊಳ್ತವೆ. ಅದರಲ್ಲಿ ಪ್ರಮುಖವಾಗಿ ಚೀನಾದಲ್ಲಿ ತಾವೋಯಿಸಂ ಮತ್ತು ಕನ್ಫ್ಯೂಸಿಯಸ್ ಧರ್ಮ ಹುಟ್ಟುಕೊಳ್ಳುತ್ತೆ. ಇಸ್ರೇಲಿನಲ್ಲಿ ಈಸಯ್ಯ ಅನ್ನೋ ಧರ್ಮ ಹುಟ್ಟುಕೊಳ್ಳುತ್ತೆ. ಪರ್ಷಿಯಾದಲ್ಲಿ ಜೊರಾಸ್ಟ್ರಿಯನ್ ಧರ್ಮ ಹುಟ್ಟುಕೊಳ್ಳುತ್ತೆ. ನಮ್ಮ ಭಾರತದಲ್ಲಿ ಜೈನ ಮತ್ತು ಬೌದ್ಧ ಧರ್ಮಗಳು ಹುಟ್ಟುಕೊಳ್ತವೆ. ನಾವು ಇವತ್ತು ನೋಡ್ತಾ ಇರೋದು ನಮ್ಮ ಭಾರತದಲ್ಲಿ ಜೈನ ಧರ್ಮದ ಬಗ್ಗೆ ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನೋಡೋಣ. ಭಾರತದಲ್ಲಿ ಜೈನ ಮತ್ತು ಬೌದ್ಧ ಧರ್ಮದ ಬೆಳವಣಿಗೆಗೆ ಕಾರಣಗಳು. ಭಾರತದಲ್ಲಿ ಜೈನ ಮತ್ತು ಬೌದ್ಧ ಧರ್ಮದ ಬೆಳವಣಿಗೆಗೆ ಪ್ರಮುಖವಾದಂತಹ ಕಾರಣ ಏನದಂದ್ರೆ ಹಿಂದೂ ಧರ್ಮದಲ್ಲಿದ್ದಂತಹ ಆಚಾರ ವಿಚಾರಗಳು, ಕಠಿಣ ಪದ್ಧತಿಗಳು, ಜಾತಿ ವ್ಯವಸ್ಥೆ, ಕಠಿಣ ಪದ್ಧತಿಯನ್ನ ವಿರೋಧಿಸಿ ಈ ಜೈನ ಮತ್ತು ಬೌದ್ಧ ಧರ್ಮಗಳು ಹುಟ್ಟುಕೊಳ್ತವೆ. ನೋಡಿ, ಇಲ್ಲಿ ಹಿಂದೂ ಧರ್ಮನ ವಿರೋಧಿಸಿ ಜೈನ ಮತ್ತು ಬೌದ್ಧ ಧರ್ಮಗಳು ಬೆಳವಣಿಗೆ ಹೊಂದವ. ನೆಕ್ಸ್ಟ್ ವೈದಿಕ ಧರ್ಮದಲ್ಲಿನ ಜಾತಿ ವ್ಯವಸ್ಥೆ ಇದು ಇಂದಿಗೂ ಕೂಡ ನಮ್ಮ ಭಾರತದಲ್ಲಿ ಚಾಲ್ತಿಯಲ್ಲಿದೆ. ಓಕೆ, ವೈದಿಕ ಧರ್ಮದಲ್ಲಿನ ಲಿಂಗ ತಾರತಮ್ಯಕ್ಕೆ ಮತ್ತು ವೈದಿಕ ಧರ್ಮದಲ್ಲಿನ ಅನಾವಶ್ಯಕ ಯಜ್ಞ ಯಾಗಾದಿಗಳು, ವೈದಿಕ ಧರ್ಮದಲ್ಲಿನ ಕಠಿಣವಾದ ಸಂಸ್ಕೃತ ಭಾಷೆ. ಈ ಸಂಸ್ಕೃತ ಭಾಷೆಯನ್ನು ಕೂಡ ಸಾಮಾನ್ಯ ಜನರಿಗೆ ಅರ್ಥವಾಗದ ಒಂದು ಭಾಷೆಯಾಗಿತ್ತು. ಈ ಎಲ್ಲ ಒಂದು ಕಾರಣಗಳ ನಡುವೆ ಈ ಜೈನ ಮತ್ತು ಬೌದ್ಧ ಧರ್ಮಗಳು ಹುಟ್ಟಿಕೊಳ್ತವೆ ನಮ್ಮ ಭಾರತದಲ್ಲಿ. ಓಕೆ, ಫಸ್ಟ್ ನೋಡೋದಾದ್ರೆ ಜೈನ ಧರ್ಮವನ್ನ ಇವತ್ತಿನ ಕ್ಲಾಸ್ನಲ್ಲಿ ತಿಳ್ಕೊಳ್ಳೋಣ. ಜೈನ ಧರ್ಮದ ಬಗ್ಗೆ. ಹಿಂದೂ ಧರ್ಮವನ್ನ ವಿರೋಧಿಸಿದ ಮೊಟ್ಟ ಮೊದಲ ಧರ್ಮ ಯಾವುದು? ಜೈನ ಧರ್ಮ. ಇದು ಪರೀಕ್ಷೆಯಲ್ಲಿ ಕೇಳ್ಬೋದು. ಹಿಂದೂ ಧರ್ಮವನ್ನ ಮೊಟ್ಟ ಮೊದಲ ಬಾರಿಗೆ ವಿರೋಧಿಸಿದ ಧರ್ಮ ಯಾವುದು ಅಂತ ಕೇಳಿದ್ರೆ ಜೈನ ಧರ್ಮ. ಜೈನ ಧರ್ಮದ ಪ್ರತಿಪಾದಕರನ್ನು ತೀರ್ಥಂಕರರು ಎಂದು ಕರೆಯುತ್ತಾರೆ. ಜೈನ ಧರ್ಮದ ಪ್ರತಿಪಾದಕರನ್ನು ತೀರ್ಥಂಕರರೆಂದು ಕರೆಯುತ್ತಾರೆ. ತೀರ್ಥಂಕರ ಎಂದರೆ ಸಂಸಾರವೆಂಬ ಸಾಗರವನ್ನು ದಾಟಲು ದಾರಿ ತೋರಿದವ ಎಂದರ್ಥ. ತೀರ್ಥಂಕರ ಎಂದರೆ ಸಂಸಾರವೆಂಬ ಸಾಗರವನ್ನು ದಾಟಲು ದಾರಿ ತೋರಿದವ ಎಂದರ್ಥ. ಜೈನ ಧರ್ಮದ ಪರಂಪರೆಯಲ್ಲಿ ಒಟ್ಟು 24 ಜನ ತೀರ್ಥಂಕರರು ಕಂಡುಬರುತ್ತಾರೆ. ಜೈನ ಧರ್ಮದಲ್ಲಿ ಎಷ್ಟು ತೀರ್ಥಂಕರಿದ್ದಾರೆ ಅಂದರೆ 24 ತೀರ್ಥಂಕರು ಇದ್ದಾರೆ. ಮೊದಲ ತೀರ್ಥಂಕರ ಯಾರು? ಋಷಭನಾಥ ಅಥವಾ ಆದಿನಾಥ. ಜೈನ ಧರ್ಮದ ಮೊದಲ ತೀರ್ಥಂಕರ ಯಾರು ಅಂತ ಕೇಳಿದ್ರೆ ಋಷಭನಾಥ, ಅಥವಾ ಅವನಿಗೆ ಇನ್ನೊಂದು ಹೆಸರಿತ್ತು ಆದಿನಾಥ ಅಂತೇಳಿ ಕರೀತಾರೆ. 23ನೇ ತೀರ್ಥಂಕರ ಯಾರು? ಪಾರ್ಶ್ವನಾಥ. ಜೈನ ಧರ್ಮದ 23ನೇ ತೀರ್ಥಂಕರ ಪಾರ್ಶ್ವನಾಥ, ನೆನಪಿನಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ 24ನೇ ಮತ್ತು ಪ್ರಸಿದ್ಧ ತೀರ್ಥಂಕರ ಯಾರಂದ್ರೆ ವರ್ಧಮಾನ ಮಹಾವೀರ. ಇಲ್ಲಿದ್ದಾರೆ ನೋಡ್ರಿ ಇವರು, ವರ್ಧಮಾನ ಮಹಾವೀರ ಅವರು 24ನೇ ತೀರ್ಥಂಕರು. ಜೈನ ಧರ್ಮದ 24ನೇ ತೀರ್ಥಂಕರ ವರ್ಧಮಾನ ಮಹಾವೀರ. ನೆನಪಿನಲ್ಲಿ ಇಟ್ಕೊಳ್ಳಿ, ಹಿಂದೂ ಧರ್ಮವನ್ನ ಮೊಟ್ಟ ಮೊದಲ ಬಾರಿಗೆ ವಿರೋಧಿಸಿದ ಧರ್ಮ ಜೈನ ಧರ್ಮ. ಜೈನ ಧರ್ಮದ ಪ್ರತಿಪಾದಕರನ್ನ ಏನಂತ ಕರೀತಾರೆ? ತೀರ್ಥಂಕರರೆಂದು ಕರೀತಾರೆ. ತೀರ್ಥಂಕರ ಎಂದರೆ ಸಂಸಾರವೆಂಬ ಸಾಗರವನ್ನ ದಾಟಲು ದಾರಿ ತೋರಿದವ ಎಂದರ್ಥ. ಜೈನ ಧರ್ಮದ ಮೊದಲ ತೀರ್ಥಂಕರ ಋಷಭನಾಥ ಅಥವಾ ಆದಿನಾಥ. 23ನೇ ತೀರ್ಥಂಕರ ಪಾರ್ಶ್ವನಾಥ. 24ನೇ ಮತ್ತು ಪ್ರಸಿದ್ಧವಾದಂತಹ ತೀರ್ಥಂಕರ ಯಾರಂದ್ರೆ ವರ್ಧಮಾನ ಮಹಾವೀರ. ಓಕೆ, ವರ್ಧಮಾನ ಮಹಾವೀರನ ಜೀವನದ ಬಗ್ಗೆ ನೋಡೋದಾದ್ರೆ ಕ್ರಿಸ್ತಪೂರ್ವ 599 527 ವರ್ಧಮಾನ ಮಹಾವೀರ. ಈತ ಬಿಹಾರದ ವೈಶಾಲಿ ಪಕ್ಕದಲ್ಲಿರ್ತಕ್ಕಂತಹ ಕುಂಡಲಿ ಎಂಬ ಗ್ರಾಮದಲ್ಲಿ ಜನನಾಗುತ್ತೆ ವರ್ಧಮಾನ ಮಹಾವೀರದು. ಈತನ ಮೂಲ ಹೆಸರು ವರ್ಧಮಾನ. ತಂದೆ ಸಿದ್ಧಾರ್ಥ, ತಾಯಿ ತ್ರಿಶಲಾದೇವಿ, ಹೆಂಡತಿ ಯಶೋದೆ, ಮಗಳು ಪ್ರಿಯದರ್ಶಿನಿ, ಅಳಿಯ ಜಮಾಲಿ. ವರ್ಧಮಾನ ಮಹಾವೀರನ ಒಂದು ಜೀವನವನ್ನ ನೋಡೋದಾದ್ರೆ, ಆರಂಭಿಕ ಜೀವನವನ್ನ ನೋಡೋದಾದ್ರೆ, ಈತ ಬಿಹಾರದ ವೈಶಾಲಿ ಪಕ್ಕದಲ್ಲಿರ್ತಕ್ಕಂತಹ ಕುಂಡಲಿ ಎಂಬ ಗ್ರಾಮದಲ್ಲಿ ಈತನ ಜನನವಾಗುತ್ತೆ. ಈತನ ಮೂಲ ಹೆಸರು ವರ್ಧಮಾನ. ತಂದೆ ಸಿದ್ಧಾರ್ಥ, ತಾಯಿ ತ್ರಿಶಲಾದೇವಿ, ಹೆಂಡತಿ ಯಶೋದೆ, ಮಗಳು ಪ್ರಿಯದರ್ಶಿನಿ, ಅಳಿಯ ಜಮಾಲಿ. ಮಹಾವೀರ ತನ್ನ ತಂದೆ ತಾಯಿಯರ ಆಕಸ್ಮಿಕ ಮರಣದಿಂದಾಗಿ ಜೀವನದಲ್ಲಿ ಜಿಗುಪ್ಸೆಗೊಂಡು ತನ್ನ 30ನೇ ವಯಸ್ಸಿನಲ್ಲಿ ಸಾಂಸಾರಿಕ ಜೀವನವನ್ನು ತ್ಯಜಿಸಿದನು. ಮಹಾವೀರ ಯಾಕೆ ಸನ್ಯಾಸಿ ಆಗ್ತಾನಂದ್ರೆ ತನ್ನ ತಂದೆ ತಾಯಿಯರ
ಆಕಸ್ಮಿಕ ಮರಣದಿಂದಾಗಿ ಜೀವನದಲ್ಲಿ ಜಿಗುಪ್ಸೆಗೊಂಡು ತನ್ನ 30ನೇ ವಯಸ್ಸಿನಲ್ಲಿ ಸಾಂಸಾರಿಕ ಜೀವನವನ್ನು ತ್ಯಜಿಸುತ್ತಾನೆ. ವರ್ಧಮಾನ ಲೋಕ ಜ್ಞಾನಕ್ಕಾಗಿ ತನ್ನ ಸಮಕಾಲೀನ ವಯಸ್ಕರಾದ ಮಸ್ಕಾಲಿ ಗೋಸಲ ಪುತ್ರನನ್ನು ಗುರುವಾಗಿ ಸ್ವೀಕರಿಸಿಕೊಂಡನು. ವರ್ಧಮಾನ ಮಹಾವೀರನ ಮೊದಲ ಗುರು ಮಸ್ಕಾಲಿ ಗೋಸಲ ಪುತ್ರನನ್ನ ಗುರುವನ್ನಾಗಿ ಸ್ವೀಕರಿಸಿಕೊಂಡು ಇವನಿಂದ ಯಾವುದೇ ಜ್ಞಾನೋದಯವಾಗದ ಕಾರಣ ಇವರನ್ನು ಬಿಟ್ಟು ಅಲೆಮಾರಿಯಾಗುತ್ತಾನೆ. 43ನೇ ವಯಸ್ಸಿನಲ್ಲಿ ಬಿಹಾರದ ರುಜುಂಬಿಕಾ ಗ್ರಾಮದ ರುಜುಪಾಲಿಕ ದಂಡೆಯ ಮೇಲೆ ಕುಳಿತು ತಪಸ್ಸನ್ನ ಆಚರಣೆ ಮಾಡ್ತಾನೆ. ತಪಸ್ಸಿಗೆ ಕುಳಿತ 10 ದಿನಕ್ಕೆ ಕೈವಲ್ಯ ಜ್ಞಾನವನ್ನು ಪಡೆದುಕೊಂಡು ಮಹಾವೀರನಾಗುತ್ತಾನೆ. ಮಹಾವೀರ ಎಂದರೆ ಎಲ್ಲವನ್ನು ಜಯಿಸಿದವ ಎಂದರ್ಥ. ಮಹಾವೀರ ತಾನು ಪಡೆದುಕೊಂಡಂತಹ ಜ್ಞಾನವನ್ನ ತನ್ನ 11 ಜನ ಶಿಷ್ಯರಿಗೆ ಬೋಧಿಸಿದನು. ಕೈವಲ್ಯ ಜ್ಞಾನವನ್ನ ಪಡೆದುಕೊಂಡಿರ್ತಾನಲ್ಲ ಮಹಾವೀರ, ತಾನು ಪಡೆದುಕೊಂಡಂತಹ ಜ್ಞಾನವನ್ನ 11 ಜನರಿಗೆ ಬೋಧನೆ ಮಾಡ್ತಾನೆ ತನ್ನ ಶಿಷ್ಯಂದಿರಿಗೆ. ಈ ಮಹಾವೀರನ 11 ಜನ ಶಿಷ್ಯಂದಿರ ಗುಂಪಿಗೆ ಗಾಢಾಧರ ಅಥವಾ ಗಾಂಧಾರರು ಎಂದು ಕರೆಯುತ್ತಿದ್ದರು. ಮಹಾವೀರನ 11 ಜನ ಶಿಷ್ಯಂದಿರ ಗುಂಪಿಗೆ ಗಡಾಧರ ಅಥವಾ ಗಾಂಧಾರರು ಎಂದು ಕರೆಯುತ್ತಿದ್ದರು. ವರ್ಧಮಾನ ಮಹಾವೀರ ಬಿಹಾರದ ಪಾವಪುರಿಯಲ್ಲಿ ಮರಣ ಹೊಂದಿದನು. ವರ್ಧಮಾನ ಮಹಾವೀರ ಬಿಹಾರದ ಪಾವಪುರಿ ಎಂಬಲ್ಲಿ ಮರಣವನ್ನು ಹೊಂದುತ್ತಾನೆ. ಜೈನ ಧರ್ಮದ ತತ್ವಗಳು ಅಥವಾ ಬೋಧನೆಗಳು: ಅಹಿಂಸೆ, ಸತ್ಯ, ಆಸ್ತೆಯ, ಕಳ್ಳತನ ಮಾಡದಿರುವುದು. ಆಸ್ತೆಯ ಅಂದರೆ ಕಳ್ಳತನ ಮಾಡದಿರುವುದು. ಅಪರಿಗ್ರಹ, ಅವಶ್ಯಕತೆಗಿಂತಲೂ ಹೆಚ್ಚಿನ ಸಂಪತ್ತನ್ನು ಸಂಗ್ರಹಿಸದಿರುವುದು. ಬ್ರಹ್ಮಚಾರ್ಯ, ಪವಿತ್ರತೆ ಅಥವಾ ಇಂದ್ರಿಯಗಳನ್ನು ನಿಗ್ರಹಿಸುವುದು. ಇವು ಜೈನ ಧರ್ಮದ ತತ್ವಗಳಾಗಿರುತ್ತವೆ. ಜೈನ ಧರ್ಮದ ತ್ರಿರತ್ನಗಳು ಸಮ್ಯಕ ಜ್ಞಾನ, ಸಮ್ಯಕ ನಂಬಿಕೆ, ಸಮ್ಯಕ ನಡತೆ. ಇವು ಜೈನ ಧರ್ಮದ ತ್ರಿರತ್ನಗಳು ಅಂತೇಳಿ ಕರೀತಾರೆ. ಜೈನ ಧರ್ಮದ ಪಂಗಡಗಳನ್ನು 2 ರೀತಿಯಾಗಿ ವಿಂಗಡಣೆ ಮಾಡ್ತಾರೆ. ಶ್ವೇತಾಂಬರ ಮತ್ತು ದಿಗಂಬರ ಅಂತೇಳಿ. ಇದು ಶ್ವೇತಾಂಬರ ಉತ್ತರ ಭಾರತದಲ್ಲಿ ಸ್ಥೂಲಭದ್ರ ಇದನ್ನ ಪ್ರಚಾರ ಮಾಡ್ತಾರೆ. ನೆಕ್ಸ್ಟ್ ದಿಗಂಬರ ದಕ್ಷಿಣ ಭಾರತದಲ್ಲಿ ಪ್ರಚಾರಕ್ಕೆ ಬರುತ್ತೆ. ಇಲ್ಲಿ ಭದ್ರಬಾಹು ಇದನ್ನ ಪ್ರಚಾರ ಮಾಡ್ತಾರೆ. ಶ್ವೇತಾಂಬರ ಇದರ ನಾಯಕ ಸ್ಥೂಲಭದ್ರ. ಇದು ಉತ್ತರ ಭಾರತದಲ್ಲಿ ಹೆಚ್ಚು ಪ್ರಚಲಿತಕ್ಕೆ ಬರುತ್ತೆ. ಇವರು ಪಾರ್ಶ್ವನಾಥನ ಅನುಯಾಯಿಗಳು. ಬಿಳಿಯ ಬಟ್ಟೆಗಳನ್ನು ಧರಿಸುತ್ತಿದ್ದರು. ಇವರ ಆಚರಣೆಗಳು ಸರಳವಾಗಿದ್ದವು. ಇದರ ನಾಯಕ ಸ್ಥೂಲಭದ್ರ. ನೆಕ್ಸ್ಟ್ ದಿಗಂಬರ ಮಹಾವೀರನ ಅನುಯಾಯಿಗಳು. ಇವರು ಯಾವುದೇ ಬಟ್ಟೆಯನ್ನು ಧರಿಸುತ್ತಿರಲಿಲ್ಲ. ಇವರ ಆಚರಣೆಗಳು ತುಂಬಾ ಕಠಿಣವಾಗಿದ್ದವು. ಇದರ ನಾಯಕ ಭದ್ರಬಾಹು. ದಿಗಂಬರ ಅಂದ್ರೆ ಮಹಾವೀರನ ಅನುಯಾಯಿಗಳು. ಶ್ವೇತಾಂಬರರಂದ್ರೆ ಇವರು ಪಾರ್ಶ್ವನಾಥನ ಅನುಯಾಯಿಗಳು. ಇವರು ಬಿಳಿ ಬಟ್ಟೆಗಳನ್ನು ಧರಿಸುತ್ತಿದ್ರು. ಇವರ ಆಚರಣೆಗಳು ತುಂಬಾ ಸರಳವಾಗಿದ್ದರು. ಇದರ ನಾಯಕ ಯಾರಂದ್ರೆ ಸ್ಥೂಲಭದ್ರ ಇದರ ನಾಯಕನಾಗಿರುತ್ತಿದ್ದ. ನೆಕ್ಸ್ಟ್ ಇಲ್ಲಿ ದಿಗಂಬರರಂದ್ರೆ ಮಹಾವೀರನ ಅನುಯಾಯಿಗಳು. ಯಾವುದೇ ಬಟ್ಟೆಯನ್ನು ಧರಿಸುತ್ತಿರಲಿಲ್ಲ. ಇವರ ಆಚರಣೆಗಳು ತುಂಬಾ ಕಠಿಣವಾಗಿದ್ದವು. ಇವರ ನಾಯಕ ಭದ್ರಬಾಹು. ಜೈನ ಧರ್ಮದ ಸಮ್ಮೇಳನಗಳು 2 ರೀತಿಯ ಸಮ್ಮೇಳನಗಳು ನಡೀತವೆ. ಮೊದಲನೇ ಸಮ್ಮೇಳನ, 2ನೇ ಸಮ್ಮೇಳನ. ನೋಡಿ, ಮೊದಲನೇ ಸಮ್ಮೇಳನ ಇದು ನಡೆದಿದ್ದು ಪಾಟಲಿಪುತ್ರದಲ್ಲಿ ಕ್ರಿಸ್ತ ಶಕ ಪೂರ್ವ 300ರಲ್ಲಿ ನಡೆಯುತ್ತೆ. ಇದರ ಅಧ್ಯಕ್ಷ ಸ್ಥೂಲಭದ್ರ ವಹಿಸಿಕೊಂಡಿರ್ತಾರೆ ಮೊದಲನೇ ಸಮ್ಮೇಳನದ ಅಧ್ಯಕ್ಷತೆಯನ್ನ. ಈ ಸಮ್ಮೇಳನದಲ್ಲಿ ಜೈನ ಧರ್ಮದ ಪವಿತ್ರ ಗ್ರಂಥಗಳಾದ ಜೈನ ಧರ್ಮದ ಗ್ರಂಥಗಳನ್ನು ಏನು ಕರೀತಾರೆ, ಅಂಗಗಳು ಅಂತೇಳಿ ಕರೀತಾರೆ. ಈ ಅಂಗಗಳನ್ನ ಒಂದು ಕಡೆ ಕ್ರೋಢೀಕರಿಸಲಾಗುತ್ತೆ. ಮೊದಲನೇ ಸಮ್ಮೇಳನ ನಡೆದ ಸ್ಥಳ ಯಾವುದು? ಪಾಟಲಿಪುತ್ರ. ಜೈನ ಧರ್ಮದ ಮೊದಲನೇ ಸಮ್ಮೇಳನ ನಡೆದ ಸ್ಥಳ ಪಾಟಲಿಪುತ್ರ. ಕ್ರಿಸ್ತಪೂರ್ವ 300ರಲ್ಲಿ ನಡೆಯುತ್ತೆ. ಇದರ ಅಧ್ಯಕ್ಷ ಸ್ಥೂಲಭದ್ರ. ಇಲ್ಲಿ ಈ ಒಂದು ಸಮ್ಮೇಳನದಲ್ಲಿ ಜೈನ ಧರ್ಮದ ಪವಿತ್ರ ಗ್ರಂಥಗಳಾದಂತಹ ಅಂಗಗಳನ್ನ ಒಂದು ಕಡೆ ಕ್ರೋಢೀಕರಣ ಮಾಡಲಾಗುತ್ತೆ. 2ನೇ ಸಮ್ಮೇಳನ ಇದು ನಡೆದದ್ದು ಗುಜರಾತ್ನ ವಲ್ಲಭಿಯಲ್ಲಿ ಕ್ರಿಸ್ತ ಶಕ ಪೂರ್ವ 512ರಲ್ಲಿ. ಈ ಜೈನ ಸಮ್ಮೇಳನ 2ನೇ ಸಮ್ಮೇಳನ ನಡೆಯುತ್ತೆ. ಇದರ ಅಧ್ಯಕ್ಷ ದೇವೇಂದ್ರ ಕ್ಷಿಮಕರಣ ಅಂತೇಳಿ. ಈ ಸಮ್ಮೇಳನದಲ್ಲಿ ಜೈನ ಧರ್ಮದ ಪವಿತ್ರ ಗ್ರಂಥಗಳಾದ ಅಂಗಗಳನ್ನು ವಿಶ್ಲೇಷಣೆ ಮಾಡಿ ಗ್ರಂಥ ರೂಪದಲ್ಲಿ ಬಿಡುಗಡೆ ಮಾಡಲಾಗುತ್ತೆ.
ಜೈನ ಧರ್ಮದ 2ನೇ ಸಮ್ಮೇಳನ ನಡೆದಿದ್ದು ಗುಜರಾತದ ವಲ್ಲಭಿಯಲ್ಲಿ ನಡೆಯುತ್ತೆ. ಕ್ರಿಸ್ತಶಕ ಪೂರ್ವ 512ರಲ್ಲಿ ಇದರ ಅಧ್ಯಕ್ಷತೆಯನ್ನು ದೇವೇಂದ್ರ ಕ್ಷಿಮಕರ್ಣ ಎಂಬುವರು ವಹಿಸಿಕೊಂಡಿರುತ್ತಾರೆ. ಈ ಸಮ್ಮೇಳನದಲ್ಲಿ ಜೈನ ಧರ್ಮದ ಪವಿತ್ರ ಗ್ರಂಥಗಳಾದಂಥ ಅಂಗಗಳನ್ನು ವಿಶ್ಲೇಷಣೆ ಮಾಡಿ ಗ್ರಂಥ ರೂಪದಲ್ಲಿ ಅದನ್ನು ಪ್ರಕಟಣೆ ಮಾಡಲಾಗುತ್ತೆ. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಜೈನ ಧರ್ಮದ ಕೊಡುಗೆ. ಸಾಮಾನ್ಯವಾಗಿ ಈ ಜೈನರು ಗುಹಾಲಯ ಮತ್ತು ಬಸದಿಗಳನ್ನು ನಿರ್ಮಾಣ ಮಾಡ್ತಿದ್ರು. ಅವು ಜೈನ ಸನ್ಯಾಸಿಗಳು ಉಳಿದುಕೊಳ್ಳಲು ಅವುಗಳನ್ನು ನಿರ್ಮಾಣ ಮಾಡಿಕೊಳ್ತಾ ಇದ್ರು. ಪ್ರಮುಖವಾಗಿ ಉದಯಗಿರಿಯ ಹುಲಿಯ ಗುಹೆ, ಎಲ್ಲೋರದ ಇಂದ್ರಸಭಾ ಗುಹೆ, ಒಡಿಸ್ಸಾ ಹಾಕಿಗುಪ್ಪ ಶಾಸನ ಮತ್ತು ಗುಹೆ, ಮೂಡಬಿದಿರೆಯ 1000 ಕಂಬಗಳ ಬಸದಿ, ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ವಿಗ್ರಹ. ಇದು ಜೈನ ಧರ್ಮದ ಕೊಡುಗೆಯಾಗಿರುತ್ತೆ. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಜೈನ ಧರ್ಮದ ಕೊಡುಗೆಗಳು ಏನಂದರೆ ಗುಹಾಲಯಗಳು ಮತ್ತು ಬಸದಿಗಳು. ಸಾಮಾನ್ಯವಾಗಿ ಪ್ರಮುಖವಾಗಿ ಯಾವಪ್ಪ ಅಂತ ಹೇಳಿದ್ರೆ ಉದಯಗಿರಿಯ ಹುಲಿಯ ಗುಹೆ, ಎಲ್ಲೋರದ ಇಂದ್ರಸಭಾ ಗುಹೆ, ಒಡಿಸ್ಸಾ ಹಾಕಿಗುಪ್ಪ ಶಾಸನ ಮತ್ತು ಗುಹೆ, ಮೂಡಬಿದಿರೆಯ 1000 ಕಂಬಗಳ ಬಸದಿ ಮತ್ತು ಗೊಮ್ಮಟೇಶ್ವರ ವಿಗ್ರಹ, ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ವಿಗ್ರಹ. ಇದು ಜೈನ ಧರ್ಮದ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕೊಡುಗೆಯಾಗಿರುತ್ತೆ. ಇಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಗಳಿದಾವೆ ನೋಡಿ. ಇಲ್ಲಿ ಜೈನ ಧರ್ಮದ ಮೇಲೆ ಪ್ರಶ್ನೆ ಕೇಳಿದ್ರಂದ್ರೆ ನೋಡಿ, ಋಷಭನಾಥನ ಧಾರ್ಮಿಕ ಚಿಹ್ನೆ ಯಾವುದಾಗಿತ್ತಂದ್ರೆ ಎತ್ತು. ಋಷಭನಾಥನ ಧಾರ್ಮಿಕ ಚಿಹ್ನೆ ಯಾವುದಾಗಿತ್ತಂದ್ರೆ ಎತ್ತು. ನೆಕ್ಸ್ಟ್ ಇಲ್ಲಿ ಪಾರ್ಶ್ವನಾಥನ ಧಾರ್ಮಿಕ ಚಿಹ್ನೆ ಯಾವುದಾಗಿತ್ತಂದ್ರೆ ಹಾವು. ಮಹಾವೀರನ ಧಾರ್ಮಿಕ ಚಿಹ್ನೆ ಸಿಂಹ. ಜೈನರ ಧಾರ್ಮಿಕ ಚಿಹ್ನೆ ಸ್ವಸ್ತಿಕ್. ಧಾರ್ಮಿಕ ಚಿಹ್ನೆ ಸ್ವಸ್ತಿಕ್. ಇದು ಈ ರೀತಿ ಇರುತ್ತಲ್ಲ, ಇದು ಜೈನ ಧರ್ಮದ ಚಿಹ್ನೆಯಾಗಿತ್ತು. ಸ್ವಸ್ತಿಕ್ ಅಂತ ಕರೀತಾರೆ ಅದನ್ನೇ. 1000 ಕಂಬಗಳ ಬಸದಿ ಮೂಡಬಿದಿರೆಯಲ್ಲಿದೆ. ಜೈನರ ಕಾಶಿ ಶ್ರವಣಬೆಳಗೊಳ. ಜೈನರ ಪ್ರಾರ್ಥನಾ ಮಂದಿರಗಳು, ಬಸದಿಗಳು. 1ನೇ ತೀರ್ಥಂಕರ ಋಷಭನಾಥನ ವಿಗ್ರಹ ಕಂಡು ಬಂದ ಸ್ಥಳ ಯಾವುದಂದ್ರೆ ಮಥುರಾದಲ್ಲಿ ಕಂಡು ಬಂದಿದೆ. 1ನೇ ತೀರ್ಥಂಕರ ಜೈನ ಧರ್ಮದ 1ನೇ ತೀರ್ಥಂಕರರಾದಂತಹ ಋಷಭನಾಥ ಅಥವಾ ಆದಿನಾಥನ ವಿಗ್ರಹ ಕಂಡು ಬಂದ ಸ್ಥಳ ಇದಂದ್ರೆ ಮಥುರಾದಲ್ಲಿ ಕಂಡು ಬಂದಿದೆ. ಜೈನ ಧರ್ಮದ 24 ಜನ ತೀರ್ಥಂಕರರ ಬಗ್ಗೆ ಉಲ್ಲೇಖಗಳು ಕಂಡುಬಂದ ಮೊದಲ ಗ್ರಂಥ ಯಾವುದಂದ್ರೆ ಕಲ್ಪಸೂತ್ರ. ಭದ್ರಬಾಹುವಿನ ಕಲ್ಪಸೂತ್ರದಲ್ಲಿ ಕಂಡುಬರುತ್ತೆ 24 ತೀರ್ಥಂಕರರ ಬಗ್ಗೆ ಅದರಲ್ಲಿ ಉಲ್ಲೇಖಿಸಲಾಗಿದೆ. ಯಾವುದಂದ್ರೆ ಗ್ರಂಥ ಕಲ್ಪಸೂತ್ರ. ಮಹಾವೀರನ ಮೊದಲ ಶಿಷ್ಯ ಇಂದ್ರಭೂತಿ. ಮಹಾವೀರನ ಮೊದಲ ಶಿಷ್ಯ ಇಂದ್ರಭೂತಿ. ಜೈನ ಧರ್ಮದಲ್ಲಿ ಮಹಿಳೆಯರಿಗೂ ಸನ್ಯಾಸಿಯಾಗಿರಲು ಅವಕಾಶ ನೀಡಲಾಗಿತ್ತು. ಅವರು ಮಹಾವೀರನ ಸಹೋದರ ಸಂಬಂಧಿ ಖಂಡನಾಳ ನೇತೃತ್ವದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. ಜೈನ ಧರ್ಮದಲ್ಲಿ ಹೆಣ್ಣು ಮಕ್ಕಳು ಕೂಡ ಸನ್ಯಾಸಿಯಾಗಲು ಅವಕಾಶವಿತ್ತು. ಅದು ಮಹಾವೀರನ ತಂಗಿಯಾದಂಥ ಖಂಡನಾಳ ನೇತೃತ್ವದಲ್ಲಿ ಕಾರ್ಯನಿರ್ವಹಿಸುತ್ತಿತ್ತು. ಜೈನರ ದೇವಾಲಯಗಳು ರಾಜಸ್ಥಾನದ ಮೌಂಟ್ ಅಬು ಪರ್ವತದಲ್ಲಿ ಕಂಡುಬರುತ್ತವೆ. ಜೈನರ ದೇವಾಲಯಗಳು ರಾಜಸ್ಥಾನದ ಮೌಂಟ್ ಅಬುನಲ್ಲಿ ಕಂಡುಬರುತ್ತವೆ. ಇವು ಪಾರ್ಶ್ವನಾಥನಿಗೆ ಸಂಬಂಧಿಸಿದವುಗಳಾಗಿವೆ. ಇವುಗಳನ್ನು ದಿಲವಾರ ದೇವಾಲಯಗಳೆಂದು ಕರೆಯುತ್ತಾರೆ. ದಿಲವಾರ ದೇವಾಲಯಗಳನ್ನು ಎಂದು ಕರೆಯುತ್ತಾರೆ. ಜೈನರ ದೇವಾಲಯಗಳು ಕಂಡುಬರೋದು ರಾಜಸ್ಥಾನದ ಮೌಂಟ್ ಅಬು ಪರ್ವತದಲ್ಲಿ ಕಂಡುಬರ್ತವೆ. ಇವು ಪಾರ್ಶ್ವನಾಥನಿಗೆ ಸಂಬಂಧಿಸಿದವುಗಳಾಗಿದ್ದು ಇವುಗಳನ್ನು ದಿಲವಾರ ದೇವಾಲಯಗಳೆಂದೇಳಿ ಕರೀತಾರೆ. ಜಾಕೋಬಿಯವರ ಪ್ರಕಾರ ಜೈನ ಧರ್ಮದ ನಿಜವಾದ ಸ್ಥಾಪಕ ಎಂದರೆ ಪಾರ್ಶ್ವನಾಥ. ಸ್ಥಾಪಕಿಯಾಗಿದೆ. ಸ್ಥಾಪಕ ಯಾರಂದ್ರೆ ಪಾರ್ಶ್ವನಾಥ. ಯಾರ ಪ್ರಕಾರ? ಜಾಕೋಬಿಯವರ ಪ್ರಕಾರ ಜೈನ ಧರ್ಮದ ನಿಜವಾದ ಸ್ಥಾಪಕ ಪಾರ್ಶ್ವನಾಥ. ಓಕೆ, ನೆಕ್ಸ್ಟ್ ಕ್ಲಾಸ್ನಲ್ಲಿ ಸಿಗ್ತೀನಿ. ನಮಸ್ಕಾರ.